ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 327ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಸೀತೆ ರಾಮನ ಧ್ವನಿ ಕೇಳಿ ಲಕ್ಷ್ಮಣನ ಸಹಾಯಕ್ಕೆ ಹೋಗುವಂತ ಹೇಳ್ತಾಳೆ. ಲಕ್ಷ್ಮಣ ಅವಳ ಮಾತನ್ನು ಕೇಳೋದಿಲ್ಲ. ಅವನು ನಾನು ಅನ್ನ ಬರೋ ತನಕ ಇಲ್ಲೇ ಇರ್ತೇನೆ, ನನ್ನ ಅಣ್ಣನ ಮಾತನ್ನು ಉಲ್ಲಂಘಿಸೋದಿಲ್ಲ ಅಂತ ಹೇಳಿದಾಗ ಅವಳಿಗೆ ಬಹಳಷ್ಟು ಕೋಪ ಬರ್ತಿದೆ. ಬಾಯಿಗೆ ಬಂದದ್ದನ್ನು ಅವಳು ಅವನಿಗೆ ಬಯಲಿಗೆ ಶುರು ಮಾಡ್ತಾಳೆ. ನನ್ನ ಮ್ಯಾಗಿನ ವ್ಯಾಮೋಹ ನಿನ್ನಲ್ಲಿ ತೆಡ್ತಾ ಇದೆ. ನೀನು ಒಳ್ಳೆಯ ಅಣ್ಣನಿಗೆ ತಮ್ಮನ್ನಲ್ಲ, ಮಿತ್ರನೂ ಅಲ್ಲ. ನೀನು ಒಬ್ಬ ಏನಿದೆ ಅಂದರೆ ಅವಕಾಶವಾದಿ ಇದ್ದೀ. ನಿನ್ನನ್ನು ಸಾಯುವ ಅವಕಾಶವನ್ನು ನೀನು ಕಾಯ್ತಾ ಇದ್ದೀಯಾ ಅಂಥೇಳಿ ಸಹಿಸಲಾರದಂಥ ಶಬ್ದಗಳಿಂದ ಲಕ್ಷ್ಮಣನ ಬೈತಾನೆ. ಲಕ್ಷ್ಮಣ ಅದನ್ನೆಲ್ಲ ಕೇಳ್ತಾನೆ. ಭಾಳ ಅವಾರೇ ಹೋಗ್ತಾನೆ. ಭಾಳ ತೊಂದರೆ ಆಗ್ತಿದೆ ಅವನಿಗೆ ಮನಸ್ಸಿನಲ್ಲಿ ಇವೆಲ್ಲ ಕೇಳಿಕೊಂಡು. ಆದರೂ ಕೂಡ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಇಲ್ಲಿ ನಮ್ಮ ಅಣ್ಣನ ಕೊಲ್ಲೋರು ಯಾರೂ ಇಲ್ಲ, ಯಾರಿಂದನೂ ಅವನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಎಲ್ಲರನ್ನು ಕೊಲ್ಲುವಂಗೆ ಅದನ್ನು ಮಹಾಪರಾಕ್ರಮಿ ಅದಾನ. ಅವನು ನನಗೆ ಹೇಳಿ ಹೋಗ್ಯಾನ, ನನಗೆ ಆದೇಶ ಮಾಡಿ ಹೋಗ್ಯಾನ. ಅವನು ಮರಳಿ ಬರೋ ತನಕ ನನಗೆ ಇಲ್ಲೇ ಇರಲಿಕ್ಕೆ ಹೇಳ್ಯಾನ, ನಿನ್ನ ರಕ್ಷಣೆಯಲ್ಲೇ ಇರಲಿಕ್ಕೆ ಹೇಳ್ಯಾನ. ಅದಕ್ಕೆ ಅವನ ಮಾತನ್ನು ನಾನು ಎಂದೂ ಉಲ್ಲಂಘಿಸುವುದಿಲ್ಲ ಅಂತ ಹೇಳಿ ಅವಳಿಗೆ ಮತ್ತೆ ಮನವರಿಕೆ ಉಪದೇಶದ ಮಾತುಗಳನ್ನು ಹೇಳ್ತಾನೆ. ಆ ಮಾತುಗಳನ್ನು ಕೇಳಿ ಸೀತೆಯಲ್ಲಿ ಮತ್ತಷ್ಟು ಕೋಪ ಉಕ್ಕೇರ್ತದೆ. ಆ ಮನಸ್ಸಿನ ಮ್ಯಾಗಿನ ಆಕೆ ಹಿಡ್ತಾನೆ ಹೋಗಿಬಿಡ್ತದೆ. ಶಬ್ದಗಳ ಮೇಲಿನ ಹಿಡ್ತಾ ಹೋಗ್ತದೆ, ನ್ಯಾಲಿಗೆ ಮೇಲೆ ಹಿಡ್ತಾ ಹೋಗಿ ಆಕೆ ಎಂಥ ಅವಾಚ್ಯ ಶಬ್ದಗಳನ್ನು ಬಳಸಿದ ಅನ್ನೋದನ್ನು ವಾಲ್ಮೀಕಿಯವರು ಇಲ್ಲಿ ಈ ರೀತಿಯಾಗಿ ಮುಂದುವರಿಸ್ತಾರೆ. ಸೀತೆ ಕ್ರೋಧಿತಳಾದಳು. ಲಕ್ಷ್ಮಣನ ಉಪದೇಶ ಕೇಳಿ ಲಕ್ಷ್ಮಣನಿಗೆ ಸೀತೆ ಕೀಳು ಶಬ್ದಗಳನ್ನು ನುಡಿದಳು. ಓ ಅಗೌರವಿ, ನಿರ್ದಯಿ, ಕುಲಘಾತಕ. ನೋಡಿ, ಅಗೌರವಿ, ನೀನು ಯಾರಿಗೆ ಗೌರವ ಕೊಡುವಂಥ ಮನುಷ್ಯ ಅಲ್ಲ. ಮರ್ಯಾದೆಯಿಂದ ಇದ್ದ ಮರ್ಯಾದೆ ಮನುಷ್ಯ ಅಲ್ಲ. ನೀನು ಮರ್ಯಾದೆಗೆ ಯೋಗ್ಯ ವ್ಯಕ್ತಿನೂ ಅಲ್ಲ. ನೀನು ನಿರ್ದಯಿ, ನಿನ್ನಲ್ಲಿ ದಯ ಅನ್ನೋದಿಲ್ಲ, ಕರುಣೆ ಅನ್ನೋದಿಲ್ಲ. ನಿರ್ದಯಿ, ಕುಲಘಾತಕ. ಅನ್ನಲ್ಲಿ ಸಹಾಯ ಕೇಳ್ತಾ ಇದ್ದಾನ, ನೀ ಹೋಗಿ ಅವ್ನು ಸಹಾಯ ಮಾಡೋದು ಬಿಟ್ಟು ಅವನು ಸಾಯುವುದನ್ನು ಕಾಣ್ತಾ ಇದ್ದೀಯಾ. ನೀನು ಕುಲಘಾತಕ ಇದೆಯಾ, ಕುಲನಾಶಕ ಇದ್ದೀಯಾ. ನನಗನಿಸಿದೆ ರಾಮನ ಕಷ್ಟ ಸಂತೋಷ ನಿನಗೆ ತಿಳಿದಿಲ್ಲ. ನೀನು ರಾಮ ಕಷ್ಟದಲ್ಲಿದ್ದಾನ, ಅವನು ಸಂತೋಷದಾಗ ನೀ ಇಲ್ಲಿ ತನಕ ಬಂದು ಈಗ ಕಷ್ಟದಾಗದಾನು, ಕಷ್ಟದಾಗ ಸಹಾಯ ಮಾಡಬೇಕು ಅನ್ನುವಂಥ ನಿನ್ನಲ್ಲಿ ತಿಳುವಳಿಕೆ ಇಲ್ಲ. ನೀನೊಬ್ಬ ಮಹಾ ಪಾಪಿ ಇದ್ದೀಯಾ ಅಂಥೇಳಿ ಸೀತೆ ಲಕ್ಷ್ಮಣನಿಗೆ ಬೈತಾಳೆ. ಮುಂದುವರಿದು, ಓ ಲಕ್ಷ್ಮಣ, ನನ್ನನ್ನು ಉಪಪತ್ನಿ ಮಾಡಿಕೊಳ್ಳುವ ಬಯಕೆ ಗುಟ್ಟು ನಿನ್ನ ಮಾತುಗಳಿಂದ ಬಯಲಾಯಿತು ಹೇಳ್ಬಿಡ್ತಾಳೆ ಆಕೆ. ನೀನು ಹೇಳೋದು ನೋಡಬೇಕಾದ್ರೆ ನಾ ಹೋಗೋದಿಲ್ಲ, ನಾ ಇಲ್ಲೇ ಇರ್ತೇನಂದ್ರೆ ನಿಮ್ಮ ಅಣ್ಣ ಅಲ್ಲೇ ಸಾಯಲಿ, ನಾನು ಮಾತ್ರ ಇಲ್ಲೇ ಇರ್ತೇನೆ, ನಿನ್ನ ಉಪಪತ್ನಿ ಮಾಡ್ಕೊಳ್ತೇನೆ ಅನ್ನುವಂಥ ಒಂದು ಕೆಟ್ಟ ಉದ್ದೇಶ ನಿನ್ನಲ್ಲಿದೆ ಅಂತ ಮತ್ತೆ ಅದೇ ಚುಚ್ಚು ಶಬ್ದಗಳನ್ನು ಲಕ್ಷ್ಮಣನಿಗೆ ಸೀತೆ ನುಡಿತಾಳೆ. ಆಶ್ಚರ್ಯವೇನಲ್ಲ, ಒಂದು ವೇಳೆ ನೀ ಹಿಂಗೆ ವಿಚಾರ ಮಾಡಿದ್ದೇನಂತ ನಾ ಹೇಳಿದ್ರು ಕೂಡ, ನಾನು ಊಹಿಸಿ ಹೇಳಿದ್ರು ಕೂಡ ಇದ್ರಾಗೇನು ಆಶ್ಚರ್ಯ ಪಡ್ತಕ್ಕದ್ದಲ್ಲ. ನಿನ್ನ ಮನಸ್ಸಿನಾಗ ಗಂಡಸರು ನೀವು ಹೀಗೆ ಸುಂದರ ಸ್ತ್ರೀಯರನ್ನು ನೋಡಿದ್ರೆ ಯಾವ ಕಾಲಕ್ಕೆ ನಿಮ್ಮ ಬುದ್ಧಿ ಬದಲಾಗ್ತಿತ್ತು ಹೇಳಕ್ಕೆ ಬರೋದಿಲ್ಲ ಅಂತ ಸೀತೆ ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ಲಕ್ಷ್ಮಣನಿಗೆ ನುಡಿತಾಳೆ. ಮುಂದುವರೆದು, ವನವಾಸಕ್ಕೆ ಬರುವ ಒಬ್ಬಂಟಿಗ ರಾಮನೊಂದಿಗೆ ನೀನು ಬಂದದ್ದು ಬಾರದಂತೆ ಭರತನನ್ನು ತಡೆದಿದ್ದು ಈ ಕೆಟ್ಟ ಬಯಕೆಗಾಗಿ. ನೋಡು, ವನವಾಸಕ್ಕೆ ಬರೋ ಕಾಲಕ್ಕೆ ಉಳಿದು ನಿನ್ನ ಅಂತಮರಣಿಗೆ ಕರ್ಕೊಂಬರಲಿಲ್ಲ. ಯಾಕಂದರೆ ಇವನು ಕೂಡ ಪಂಚವಟಿಯಲ್ಲಿ ಚಿತ್ರಕೂಟದಲ್ಲಿ ಭರತ ಅಣ್ಣನ ಹೊಳೆ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾನೆ. ಅವಾಗ ಅಣ್ಣ ಹೊರದಿಲ್ಲ ಅಂದ ಕೂಡಲೇ ನಾನು ನಿನ್ನ ಕೂಡೆಗೆ ವನವಾಸಕ್ಕೆ ಬರ್ತೀನಂತ ಭರತ ಹಠ ಹಿಡಿದಿರ್ತಾನೆ. ಅದನ್ನ ನೆನೆಸ್ತಾಳಿಲ್ಲೇ. ಆ ವೇಳೆದಾಗ ನೀ ಅವಂಗೆ ಸಾಥ್ ಕೊಡಲಿಲ್ಲ. ನೀವಿಬ್ಬರು, ಶತ್ರುಘ್ನ ಮತ್ತು ಭರತ ಇಬ್ಬರು ಬರೋಕೆ ನಿಂತಿದ್ರು. ಅವರಿಬ್ಬರು ಬೇಡ ಅಂದಿನ ನೀವೊಬ್ಬನೇ ನನ್ನ ಸೇವೆಗೆ ಯಾಕೆ ನಿಂತಿಪ್ಪ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಕೆಟ್ಟ ಆಲೋಚನೆ ಇತ್ತು. ಅದಕ್ಕೆ ಅತ್ತ ಭರತನಿಗೂ ನಮ್ಮ ಜೊತೆಗೆ ಬರೋಕೆ ಹೇಳಲಿಲ್ಲ. ಈಗ ರಾಮ ಸಂಕಷ್ಟದಲ್ಲಿದ್ದಾನ, ಅವನಿಗೆ ಸಹಾಯ ಮಾಡೋಕ್ಕೂ ನೀನು ಹೋಗ್ತಾ ಇಲ್ಲ. ಅಂದರೆ ಇದರ ಉದ್ದೇಶ ಏನಂದರೆ ನೀನು ನನ್ನನ್ನು ಉಪಪತ್ನಿಯಾಗಿ ಮಾಡ್ಕೊಳ್ಬೇಕು ಅನ್ನೋಂಥ ನಿನ್ನಲ್ಲಿ ಒಂದು ಕೆಟ್ಟ ಉದ್ದೇಶ ಇದೆ ಅಂತ ಹೇಳಿ ಸೀತೆ ಲಕ್ಷ್ಮಣನ ಮೇಲೆ ಆರೋಪದ ಮಾತುಗಳನ್ನು ಆಡ್ತಾಳೆ. ವಿಶಾಲಾಕ್ಷಿ, ಶ್ಯಾಮವರ್ಣ ರಾಮನ ಹೊರತು ನಾ ಯಾರನ್ನು ನಂಬಲಾರೆ, ಕಾಮಿಸಲಾರೆ. ಮುಂದೆ ಹೇಳ್ತಾಳೆ,
ನೀನು ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ನಾನು ನನ್ನ ಹೃದಯದಲ್ಲಿ ಮಾತ್ರ ರಾಮನೊಬ್ಬನೇ ಇದ್ದಾನೆ, ಶ್ಯಾಮವರ್ಣದ ರಾಮ ನನ್ನ ಗಂಡ, ನನ್ನ ಪ್ರೀತಮವು, ನಾನು ಬಯಸಿದಂಥ ನಾನು ಪ್ರೀತಿಸಿದಂಥ ವ್ಯಕ್ತಿ ರಾಮ. ರಾಮನ ಹೊರತು ನನ್ನ ಹೃದಯದಲ್ಲಿ ಯಾರೂ ಇಲ್ಲ, ಯಾರನ್ನು ನಾನು ಪ್ರೀತಿಸೋದಿಲ್ಲ, ಯಾರನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾನ ಮಾಡೋದಿಲ್ಲ. ಅಷ್ಟೇ ಅಲ್ಲ, ನಾ ಯಾರೊಂದಿಗೂ ಕಾಮಿಸಲಾರೆ, ಯಾರೊಂದಿಗೂ ನಾನು ಸಮಾಗಮಕ್ಕೆ ಹೆಂಡತಿಯಾಗಿ ಅವ್ರ ಜೊತೆಗೆ ಸುಖ ಭೂಗಿಸುವಂಥ ಹೆಣ್ಣು ನಾನಲ್ಲ, ನಾನು ರಾಮನಿಗಾಗಿದ್ದೇನೆ, ರಾಮ ನನಗಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಸೀತೆ ಲಕ್ಷ್ಮಣನಿಗೆ ಹೇಳ್ತಾಳೆ. ಓ ಸುಮಿತ್ರೆಯ, ರಾಮನಿಲ್ಲದ ಕ್ಷಣ ಬಂದಾಗ ನನ್ನ ಪ್ರಾಣ ತ್ಯಾಗಿಸುವೆ ನಿನ್ನ ಎದುರು. ಒಂದು ವೇಳೆ ರಾಮ ಸತ್ತಾನಂತ ಸುದ್ದಿ ಬಂತು, ರಾಮ ಈ ಲೋಕದಾಗ ಇಲ್ಲಂತ ಬಂತು, ಭೂಮಿಯಾಗ ಇಲ್ಲಂತ ಬಂತು, ಅದೇ ಕ್ಷಣ ನಿನ್ನ ಮುಂದೆ ನಾನೇನು ಮಾಡ್ತೇನೆ, ಪ್ರಾಣವನ್ನು ತ್ಯಾಗ ಮಾಡ್ತೇನೆ, ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಅಂದರೆ ರಾಮನಿಲ್ಲದೆ ನಾವು ಬದುಕಲಿಕ್ಕೇ ಸಾಧ್ಯವಿಲ್ಲ. ಇದು ನೋಡಿ ಒಂದು ದೃಷ್ಟಿಯಿಂದ ಅಧ್ಯಯನಕಾರರು ಹೇಳ್ತಾರೆ, ನಮಗೂ ಒಂದು ಗೋಚರಣೆ ಆಗ್ತಿದೆ. ರಾಮಾಯಣ ಅಂದರೆ ಪ್ರಪಂಚದ ಮೊದಲನೇ ಲೋಕಗೀತೆ ಅಷ್ಟೇ ಅಲ್ಲ, ಈ ಲೋಕಗೀತೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಪ್ರೇಮ ದುರಂತ. ರಾಮ ಸೀತೆಯ ಪ್ರೇಮ, ಅದರಂತೆ ರಾವಣದ ಬಂದಾಗ ರಾವಣನು ಸೀತೆ ಒಂದು ಸೌಂದರ್ಯಕ್ಕೆ ಸೋತು ಸೀತೆಯ ಮೇಲೆ ಪ್ರೇಮ ಹುಡ್ತಿದೆ ರಾವಣದು. ಅಲ್ಲಿ ಅದು ಮುಂದೆ ಬರ್ತಿದೆ, ಅದನ್ನು ಹೇಳ್ತೀನಿ ನಿಮಗೆ. ಈ 3 ಜನರ ಮಧ್ಯದ ಇದು ಟ್ರ್ಯಾಂಗಲ್ ಟ್ರಾಜಿಡಿ ಇದು ಏನಿದೆಯಲ್ಲ ಪ್ರೇಮ ದುರಂತನ. ರಾಮ ಕೊನೆಯವರೆಗೂ ಸೀತೆಗಾಗಿ ಇದು ಮಾಡ್ತಾನೆ, ಹಂಬಲಿಸ್ತಾನೆ. ಕೊನೆಗೂವರೆಗೂ ಸೀತೆ ಜೊತೆಗೆ ಸುಖವಾಗಿರುವುದಿಲ್ಲ ಅವನು. ಸೀತೆ ರಾಮನೊಂದಿಗೆ ಇರಬೇಕಂತ ಹಂಬಲಿಸ್ತಾಳೆ. ಈ ಜನ ಏನು ಸಂಪ್ರದಾಯಗಳು, ಜನ ಏನು ಬರ್ತದಲ್ಲ, ಇವೆಲ್ಲ ಪದೇ ಪದೇ ಅವ್ರಿಗೆ ಅಡ್ಡಕ್ಕೆ ಬರ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ಕೆಲವು ದಿವಸ ಸುಖವಾಗಿರ್ಬೇಕಂತ ಅವಕಾಶ ಸಿಗುವುದಿಲ್ಲ. ಅದಕ್ಕೆ ಇದೊಂದು ದೊಡ್ಡ ಪ್ರೇಮ ದುರಂತ ಅಂತಲೂ ಹೇಳ್ಬೋದು. ಸೀತೆ ಮಾತಿನಿಂದ ಲಕ್ಷ್ಮಣ ಮೈಗೂದಲು ನೆವರಿದವು. ಈ ರೀತಿಯನ್ನು ಹೇಳಲ್ಲ ಆಕೆ. ಒಂದು ವೇಳೆ ರಾಮ ಸತ್ತನಂತ ಗೊತ್ತಾಯ್ತು, ರಾಮ ಈ ಲೋಕವನ್ನು ತ್ಯಜಿಸಿದನಂತ ಗೊತ್ತಾಯ್ತಂದ್ರೆ ನಾನು ಅದೇ ಕ್ಷಣ ನಿನ್ನ ಮುಂದನೆ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಂದಾಗ ಅವನಿಗೆ ಮೈ ಮ್ಯಾಗ ಕೂದಲುಗಳು ನೆವರು ಬಿಡ್ತಾವ. ಪ್ರಾಂಜಲ ಮನಸ್ಸಿನಿಂದ ಲಕ್ಷ್ಮಣ ಸೀತೆಗೆ ನುಡಿದ. ಪ್ರಾಂಜಲ ಮನಸ್ಸು, ಪವಿತ್ರ ಮನಸ್ಸಿನಾಗಿ ಎಲ್ಲೂ ಸೀತೆಯ ಬಗ್ಗೆ ಕೆಟ್ಟ ವಿಚಾರ ಇಲ್ಲ ಅವನಿಗೆ. ಆಕೆ ಪಾದ ಬಿಟ್ಟು ಆಕೆದು ಯಾವುದು ಒಟ್ಟು ಸೌಂದರ್ಯವನ್ನು ನೋಡಿರೋದಿಲ್ಲ, ಅತ್ಯಂತ ತಲೆ ಎತ್ತಿ ನೋಡಿರೋದಿಲ್ಲ. ಅಂಥ ಮೈದನಿರ್ತಾನೋ ಅಂಥ ಅವ್ರ ಜೊತೆಗಿರ್ತಾನ. ಇಂಥ ಒಂದು ಪ್ರಾಂಜಲ ಮನುಷ್ಯನ ವ್ಯಕ್ತಿಗೆ ಇಂಥ ದೊಡ್ಡ ಆರೋಪ ಬಂದು ಹೋಯ್ತದ. ಅದಕ್ಕೆ ಮನಸ್ಸನ್ನೇನು ಕೆಟ್ಟ ಮಾಡ್ಕೊಳ್ಳೋದಿಲ್ಲ ನಾವು. ಈಕೆ ಸಿಟ್ಟಿನಲ್ಲಿ ನನ್ನ ಅತ್ತಿಗೆ ಏನೆಲ್ಲ ಅಂತ ಇದ್ದಾಳ ಅನ್ನಲಿ, ಆಕೆ ಮಾತಿನ ಮೇಲೆ ಆಲೋಚನೆಗಳ ಮೇಲೆ ಹಿಡಿತವನ್ನು ತಪ್ಪಿದ್ದಾಳೆ ಮತ್ತು ಆವೇಶದಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಸಮಾಧಾನ ಮಾಡಿಕೊಂಡು ಪ್ರಾಂಜಲ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಸೀತೆಗೆ ರಾಮ ಹೇಳ್ತಾನ, ಸೀತೆಗೆ ಲಕ್ಷ್ಮಣ ಹೇಳ್ತಾನ, ಓ ಸೀತೆ ನನ್ನ ತಾಯಿ ನೀನು. ನೋಡಿ ಹೇಗಿದೆ. ಓ ಸೀತೆ ನೀ ಯಾರವ ಅಂದ್ರೆ ನೀನು ನನ್ನ ತಾಯಿಯೇ. ನನಗೆ ಸುಮಿತ್ರೆ ಜನ್ಮ ಕೊಟ್ಟಿರಬೇಕು, ನನ್ನ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ನನ್ನ ತಾಯಿ ನೀನು. ನನ್ನ ತಾಯಿ ಸ್ಥಾನದಲ್ಲಿ ನಿನ್ನನ್ನು ನೋಡೇನೆ, ನನ್ನ ತಾಯಿ ಸ್ಥಾನದಲ್ಲಿ ನೀ ಇದ್ದೀ. ನನ್ನ ತಾಯಿ ನೀನು ಅಂದಿನಿಂದನೂ ಇದು ಬಂದದ್ದು. ಅಣ್ಣನ ಹೆಂಡತಿ ತಾಯಿ, ತಂದೆ ತಾಯಿ ಇರ್ತಾರೆ. ತಾಯಿ ಒಂದು ಹಂತ ತನಕ ಜೋಪಾನ ಮಾಡ್ಕೊಂಡು ಬಂದಿರ್ತಾಳೆ. ಮದುವೆ ಆದ ನಂತರ, ಹಿರಿಯ ಅಣ್ಣನ ಮದುವೆ ಆದ ನಂತರ ಆ ತಾಯಿ ಸ್ಥಾನವನ್ನು ಅಲಂಕಾರ ಹಿರಿಯ ಅಣ್ಣನ ಹೆಂಡತಿ ತೋರು. ಅದಕ್ಕೆ ಆ ಮನೆಗೆ ಉಳಿದ ಎಲ್ಲ ಅಂತಮ್ಮರಿಗೆ, ಅಕ್ಕಂಗರಿಗೆ, ಅಂದರೆ ತನ್ನ ಗಂಡನ ಎಲ್ಲ ಸಹೋದರರಿಗೆ ಅಕ್ಕಿ ಅತ್ತಿಗೆ ಅಷ್ಟೇ ಅಲ್ಲ, ಅಕ್ಕಿ ತಾಯಿಯಂತೆ ಪಾತ್ರವನ್ನು ನಿರ್ವಹಿಸ್ತಾಳೆ. ಅವರೆಲ್ಲ ಸುಖ ದುಃಖದ ಬಗ್ಗೆ ಚಿಂತನೆ ಮಾಡೋದು, ಅವರ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡೋದು, ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋದು. ಯಾವ ರೀತಿ ಜನ್ಮ ಕೊಟ್ಟ ತಾಯಿ ಮಾಡ್ತಿರ್ತಾಳೆ ಅದೇ ರೀತಿ ಅಣ್ಣನ ಹೆಂಡತಿ ಮಾಡ್ತಿರ್ತಾಳೆ. ಅದಕ್ಕೆ ಯಾವಾಗಲೂ ಅಣ್ಣನ ಹೆಂಡತಿ ಅಂದರೆ ತಾಯಿಗೆ ಸಮ. ಉತ್ತರಿಸಲಾರೆ ನಿನಗೆ, ನೀನೇನು ಪ್ರಶ್ನೆಗಳ ಸುರಿಮಳೆ ಹೇಳ್ತಾ ಇದ್ದಿಲ್ಲ, ಮನಸ್ಸಿನ ಕೆಟ್ಟ ಮನಸ್ಸು, ನಿಂದು ಕೆಟ್ಟ ಇದೆಯಾ ಆಲೋಚನೆ ಏನು ಹೇಳ್ತೀವಿ, ಯಾವ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಲ್ಲ ಕೊಡಲಾರೆ.
ಕಠಿಣ ಸಮಯದಲ್ಲಿ ಲೋಕದೃಷ್ಟಿಯ ಸಾಮಾನ್ಯ ಸ್ತ್ರೀ ಆಡುವ ಮಾತು ಇದು. ಹೆಣ್ಣು ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿದಾಗ ಸಾಮಾನ್ಯ ಹೆಣ್ಣು ಏನೋ ವಿಚಾರಗಳನ್ನು ಮಾಡಿ ಆಡ್ತಿದ್ದೆ, ಆಕೆ ಮಾತುಗಳ ಮೇಲೆ ಏನು ನಿಯಂತ್ರಣ ಇರುವುದಿಲ್ಲ. ಆ ರೀತಿಯಾಗಿ ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ನೀನು ನಡ್ಕೊಳ್ತಾ ಇದ್ದೀಯಾ, ಆಡ್ತಿದ್ದೀಯಾ, ಇದೇನು ನಿನ್ನ ತಪ್ಪಲ್ಲ ತಾಯಿ ಅಂತ ಹೇಳ್ತಾನೋ. ನೀನು ನನ್ನ ತಾಯಿ ಅಂತ ಮೊದಲು ಹೇಳ್ಬಿಟ್ಟವ, ನೀನೇನು ಆಡೋದಿಲ್ಲ, ಯಾವುದು ನನಗೆ ಏನೋ ಇದು ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ, ನೀನೋ ಸಿಟ್ಟಿನಿಂದ ನನ್ನ ಬೈತಾ ಇದ್ದೀಯಾ, ಬೈ, ಅದರದ್ದು ಇನ್ನೇನು ತಪ್ಪಿಲ್ಲ ಅದು ಅಂಥೇಳಿ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಚಂಚಲ ತೀಕ್ಷ್ಣ ಛೇದಕ ಸ್ವಚ್ಛಂದ ಸ್ವಭಾವದವಳು ಹೆಣ್ಣು. ಹೆಣ್ಣಿನ ಬಗ್ಗೆ ಹೇಳ್ತಾನೆ. ಹೆಣ್ಣು ಚಂಚಲೆ, ಯಾವಾಗ ಬೇಕಾದಾಗ ಆಕೆ ಮನಸ್ಸು ಚೇಂಜ್ ಆಗ್ತಿದೆ. ತೀಕ್ಷ್ಣ ಛೇದಕ, ಯಾವುದೇ ವಸ್ತು ಹೇಗಿರ್ತಾಳಂದ್ರೆ ಆಕೆ ಬಾಣದ ಒಂದು ತೀಕ್ಷ್ಣ ಬಾಣದ ಚೂಪಿದ್ದಂಗೆ ಇರ್ತಾಳೆ. ಬಿಟ್ಟರೆ ಭಾಳ ಸ್ಪೀಡಿಂದ ಹೊಡಿತಿದೆ ಅದು, ಅಂದ್ರೆ ಛೇದಿಸ್ತಿದೆ. ಹಾಗಾಗಿ ತೀವ್ರಗತಿಯಿಂದ ಛೇದಿಸುವಂಥ ಹೆಣ್ಣಿನ ಸ್ವಭಾವ ಹೇಳ್ತಾನೆ. ಒಂದು ಚಂಚಲ, ಯಾವ್ದು ಹೇಗೆ ಬದಲಾಗ್ತಾಳೆ ಹೇಗೆ ಬರೋದಿಲ್ಲ. ಇನ್ನೊಂದು ಬಾಣನ ಮೊಣಚು ಹೆಂಗಿರ್ತಲ್ಲ, ಆ ಮೊಣಚಿನಂತೆ ಏನು ಬೇಕಾದ ತಿವಿ ಅಂತ ಮಾತುಗಳು. ಸ್ವಚ್ಛಂದ ಸ್ವಭಾವದವಳು ಹೆಣ್ಣು. ಆದರೂ ಕೂಡ ಇವೆರಡೂ ಇದ್ದರೂ ಕೂಡ ಮನುಷ್ಯನ ಮಾತುಗಳನ್ನ ಆಡ್ತಿರ್ತಾಳೆ, ಮನಸ್ಸು ಹೆಂಗೆ ಬೇಕಂಗೆ ಚೇಂಜ್ ಮಾಡ್ತಿರ್ತಾಳೆ. ಆದ್ಯಾಗಿಯೂ ಕೂಡ ಹೆಣ್ಣಿನ ಸ್ವಭಾವ ಯಾವಾಗಲೂ ಸ್ವಚ್ಛ ಇರ್ತದೆ, ಸ್ವಚ್ಛ ಸ್ವಭಾವದವಳು ಇರ್ತಾಳೆ. ನೋಡಿ, ಹೆಣ್ಣಿನ ಬಗ್ಗೆ ವಾಲ್ಮೀಕಿಯವರು ಮಾಡಿದಂಥ ವ್ಯಾಖ್ಯಾನ ಇದು. ಶೇಕ್ಸ್ಪಿಯರ್ದಾಗ ಅಲ್ಲಿ ಕೇಳ್ತಿರ್ತೇವೆ, ಫ್ರಾಯಿಲಿಟಿ ದೈ ನೇಮ್ ಈಸ್ ವುಮನ್. ಚಂಚಲತೆ ಇನ್ನೊಂದು ಹೆಸರು ಹೆಣ್ಣು ಅಂತ ಹೇಳ್ತಿರ್ತಾರೆ. ಬರೀ ಮೊದಲಿದಟ್ಟೆ ಹೇಳ್ತಾರೆ ಅವ್ರು. ಆದರೆ ವಾಲ್ಮೀಕಿಯವರು ಎರಡು ಹೇಳಿ ಮೂರನೇದು ಹೇಳ್ತಾರೆ. ಒಂದು ಹೇಳ್ತಾರೆ ಆಕೆ ಚಂಚಲ ಸ್ವಭಾವ, ಎರಡನೇದು ಅಗದಿ ಮೊಣಚು ಹೇಗೆ ಬೇಕು ಹಂಗೆ ಹೊಡಿಯೋಂಗಿರ್ತಾಳೆ. ಮೂರನೇದೇನಪ್ಪ, ಇಷ್ಟೆಲ್ಲ ಇದ್ದರೂ ಕೂಡ ಆಕೆಯಲ್ಲಿ ಏನಿರುತ್ತೆ, ಯಾವಾಗಲೂ ಪ್ರಾಂಜಲ ಮನಸ್ಸಿರ್ತದೆ, ಸ್ವಚ್ಛಂದ ಸ್ವಭಾವ ಇರ್ತಿದೆ, ಶುದ್ಧ ಮನಸ್ಸು ಇರ್ತಿದೆ ಅಂತ ಹೇಳ್ತಾಳೆ. ವೈದೇಹಿ, ನಿನ್ನ ಶಬ್ದಗಳು ಕಾದು ಕಬ್ಬಿಣದಂತೆ ನನ್ನ ಕಿವಿಯಲ್ಲಿ ಹೊಕ್ಕವು. ನೋಡ್ತಾಯಿ, ನೀ ಏನು ಹೇಳಾಕತ್ತಿಲ್ಲ, ನೀ ಏನು ನನ್ನ ಭಯಾಕತ್ತಿ, ಅವು ಹೆಂಗಾಗಿತ್ತಪ್ಪ ಅಂದ, ಕಿವ್ಯಾಗ ಕಬ್ಬಿಣ ಕಾಶಿ ಹಾಕಿದಂಗೆ ಅಷ್ಟು ನನಗೆ ತೊಂದರೆ ಆಯಿತು ಅಂತ ತನಗೆ ಆದಂಥ ದುಃಖವನ್ನು ಸೀತೆಗೆ ಹೇಳ್ತಾ ಮುಂದೆ ಮತ್ತೆ ಯಾವ ವಿಚಾರಗಳನ್ನು ಸೀತೆಗೆ ಹೇಳ್ತಾನೆ ಮತ್ತು ಸೀತೆ ಲಕ್ಷ್ಮಣ ನಡುವೆ ಯಾವ ಸಂವಾದಗಳು ನಡೀತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.